ನಿಶಬ್ದ, ಯಾರು ಕೂಡ ಮಾತಾಡಬಾರ್ದು. ಮೇಲ್ಗಡೆ ಇದ್ದಂಥವ್ರು ಕೂಡ ಯಾರು ಮಾತಾಡಬಾರ್ದು. ದಯವಿಟ್ಟು ಯಾರು ಮಾತಾಡಬಾರ್ದು. ದಯವಿಟ್ಟು ಒಂದು ನಿಮಿಷನ. ಮಾಧ್ಯಮದ ಸ್ನೇಹಿತರೆ, ಅಣ್ಣ ಯಾರು ಅಣ್ಣ ದಯವಿಟ್ಟಣ್ಣ, ಮಾಧ್ಯಮದ ಸ್ನೇಹಿತರೆ, ಅಣ್ಣ ಪತ್ರಿಕೆ ಗೋಷ್ಠಿಯವರಿಗೆ ಅವ್ರಿಗೆ ಸ್ವಾಗತ ಕೊಡೋಣ. ಭಾರತ್ ಮಾತಾ ಕಿ. ಒಂದ್ಸರಿ ಎಲ್ರೂ ಕೂಡ ಗಮನ ಇಟ್ಟು ಕೇಳಬೇಕು. ಅಣ್ಣ ನನ್ನ ಚಸ್ಮಾ ಕೂಡ ಪತ್ರಿಕಾಗೋಷ್ಠಿ ಇದು. ಚಸ್ಮಾ ಇನ್ನೊಂದು ಅದು ಬೀಗ ಅದಕ್ಕೆ ಎಲ್ಲಾ ನಾಯಕರು ಮಾತಾಡ್ತಾರೆ. ಅದಕ್ಕೆ ಸದ್ಯಕ್ಕೆ ಇದು ಬಳಕೆ ಪತ್ರಿಕಾಗೋಷ್ಠಿ ಆಗುವಾಗ ಯಾರು ಕೂಡ ಮಧ್ಯದಲ್ಲಿ ಪರಸ್ಪರ ಮಾತಾಡಬಾರ್ದು. ನಿಮ್ಮ ಮೊಬೈಲ್ಗಳನ್ನ ದಯಮಾಡಿ ಸೈಲೆಂಟ್ ಇಟ್ಕೊಳ್ರಿ. ಹಾಗಾಗಿ ಯಾರು ಚಪ್ಪಾಳೆ ತಟ್ಟಬಾರ್ದು. ಇದು ಪತ್ರಿಕಾಗೋಷ್ಠಿ ಇದು. ಹಾಗಾಗಿ ಮೊಬೈಲ್ಗಳನ್ನ ವೇದಿಕೆ ಮೇಲೆ ಇರುವಂತವ್ರು, ಮುಂಭಾಗದಲ್ಲಿರುವಂತವ್ರು ಸೈಲೆಂಟ್ ಅಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಈ ನಿನ್ನೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ನಾಯಕರಾಗಿರುವಂತ ಶ್ರೀಯುತ ಶ್ರೀರಾಮ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ, ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ, ಮುಖಂಡರ ಮೇಲೆ ದಾಳಿ ನಡೆದಿದೆ. ಇದಕ್ಕೆಲ್ಲ ವಿವರಣೆಯನ್ನ ನಮ್ಮ ಪತ್ರಿಕಾಗೋಷ್ಠಿಗೆ ಆರಂಭ ಆಗಿದೆ. ಅದಕ್ಕೆ ಮುಂಚೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಯುತ ಶ್ರೀರಾಮುಜಿ ಅವರು, ಮಾಜಿ ಸಚಿವರು ಉಪಸ್ಥಿತಿ ಇದ್ದಾರೆ. ಹಾಗೆ ಗಂಗಾವತಿಯ ಶಾಸಕರು, ಹಾಗೆ ಸೋಮಶೇಖರ್ ರೆಡ್ಡಿ ಅವರು ಮಾಜಿ ಶಾಸಕರು, ವಿರೂಪಾಕ್ಷದವರು, ಪಾಲಣ್ಣವರು, ಹನುಮಂತಪ್ಪನವರು, ಹಾಗೆ ದಿವಾಕರ್ ಅವರು, ಮುರಾರಿ ಗೌಡರು, ಹುಲ್ಲಿಗೇರಗೌಡರು, ರಾಮಲಿಂಗಪ್ಪನವರು, ಮಹಿಪಾಲ್ ಅವರು, ವೀರಶೇಖರ್ ರೆಡ್ಡಿ ಅವರು, ಹಾಗೆ ಎಲ್ಲ ಸಿದ್ದಾರೆಡ್ಡಿ ಅವರು, ಮಾತಾರು ಸುಗುಣವರು, ವಿಜಯಲಕ್ಷ್ಮಿ ಅವರು, ಪ್ರಕಾಶ್ ಅವರು, ಅಲ್ವೇಲಂನವರು ಮತ್ತು ಅನೇಕ ಜನ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ನಮ್ಮ ಸದಸ್ಯರುಗಳು, ಹಾಗೆ ಅನೇಕ ಜನ ನಮ್ಮೆಲ್ಲ ಮುಖಂಡರು ಕೂಡ ಸೇರಿದ್ದಾರೆ. ಅನ್ಯಥಾ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ಈ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನ ನಾನು ಆಧಾರದ ಸ್ವಾಗತವನ್ನು ಮಾಡ್ತೇನೆ. ಈ ಸಭೆಯನ್ನು ಉದ್ದೇಶಿಸಿ, ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀರಾಮ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ತಾರೆ. ಮಾಧ್ಯಮದ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಕೂಡ ಕ್ಷಮೆ ಇರಲಿ. ಯಾಕಂದ್ರೆ ಅನಾನುಕೂಲ ತಮಗೆ ಆಗಿರ್ಬೋದು. ಹಾಗಾಗಿ ನನ್ನ ಕಡೆಯಿಂದ, ಪಾರ್ಟಿ ಕಡೆಯಿಂದ ತಮಗೆ ಕ್ಷಮೆಯನ್ನು ಕೂಡ ಯಾಚನೆಯನ್ನು ಮಾಡ್ತೀನಿ. ಹಂಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಿನ್ನೆ ತಾನೇ ಬಹಳಷ್ಟು ಕೂಲಂಕುಷವಾಗಿ ಆದಂತ ಪ್ರತಿಯೊಂದು ವಿವರವನ್ನು ಪಾಯಿಂಟ್ ಟು ಪಾಯಿಂಟ್ ಕೊಟ್ಕೊಂತ ಬಂದಿದ್ದೀನಿ. ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು ಅದ್ರ ಪುನಃ ನಾನು ಹೇಳ್ಬೇಕಂದ್ರೆ ಹೇಳ್ತೀನಿ. ಆಲ್ರೆಡಿ ಮಾಧ್ಯಮಗಳಲ್ಲಿ ಬಂದಿರೋ ಕಾರಣ ಅದನ್ನು ಬಿಟ್ಟು ನಾನು ಬೇರೆ ವಿಷಯ ಹೇಳಿದ್ರೆ ಸರಿ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಪುನಃ ಅದನ್ನ ವಿಚಾರಣೆ ಮಾಡೋದು ಸರಿ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಹಂಗಾಗಿ ನಿನ್ನೆ ಆದಂತ ಘಟನೆ ನಮ್ಮೆಲ್ಲರೂ ಕೂಡ ಒಂದು ನೋವು ತರುವಂತ ಒಂದು ದೊಡ್ಡ ಘಟನೆ. ಏನು ನಡಿಬಾರ್ದಾಗಿತ್ತು ಅದೆಲ್ಲ ಕೂಡ ನಡೆದು ಹೋಗ್ಬಿಟ್ಟಿದೆ. ನೋಡ್ರಿ, ಇವತ್ತು ಒಬ್ಬ ಅಮಾಯಕ ಯುವಕ, 26 ವರ್ಷದ ಯುವಕ ರಾಜಶೇಖರ್ ರೆಡ್ಡಿ ಅನ್ನಂತವರು, ಅವ್ರ ತಂದೆಯವರಾದಂತಹ ಸುರೇಂದ್ರ ಅವರು ಮಗ ಅಂದ ತಕ್ಷಣ ಅವ್ರಿಗೆ ಅವ್ರದೇ ಆದಂತಹ ಭವಿಷ್ಯಗಳನ್ನು ಕಟ್ಕೊಂಡಿರ್ತಾನ.
ಅವ್ರದೇ ಆದಂತ ಭವಿಷ್ಯಗಳನ್ನು ಕಟ್ಕೊಂಡಿರ್ತಾರ. ಮಗ ನಮಗೆ ಯಾವತ್ತಿನ ಒಂದಿನ ನಾವು ವಯಸ್ಸಾದಂತ ಟೈಮಲ್ಲಿ ಆಶ್ರಯ ಆಗ್ತಾನಂತೇಳಿ ತಿಳ್ಕೊಂಡಿರ್ತಾನ. ಆ 24 ವರ್ಷದ ಯುವಕ ಯಾವುದೇ ಪಾರ್ಟಿಗೆ ಸೇರಿರ್ಲಿ, ಅವ್ರು ಹೇಳ್ತಾ ಇದಾರೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳ್ತಾ ಇದಾರ. ಹೌದು, ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಾಗ್ಲಿ, ಬಿಜೆಪಿ ಅವರಾಗ್ಲಿ, ಜೆಡಿಎಸ್ ಅವರಾಗ್ಲಿ, ಯಾರೇ ಆದ್ರೆ ಪರವಾಗಿಲ್ಲ. ಇವತ್ತು ರಾಜಶೇಖರ್ ರೆಡ್ಡಿಯವರು ಏನು ನಿನ್ನೆ ಆದಂತ ಘಟನೆಯಲ್ಲಿ, ನಿನ್ನೆ ಆದಂತ ಫೈರಿಂಗ್ ಅಲ್ಲಿ ಅವರು ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರ. ಅದಕ್ಕೋಸ್ಕರವಾಗಿ ಪಾರ್ಟಿ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವರು ರಾಜಶೇಖರ್ ರೆಡ್ಡಿ ಅವರಿಗೆ ಅವರೇನು ನಿಧನ ಹೊಂದಿದಾರೋ ನಾನು ಎಲ್ಲ ರೀತಿಯಲ್ಲಿ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿನಿ. ಆ ಭಗವಂತ ಕುಟುಂಬಕ್ಕೆ, ಆ ತಾಯಿ ತಂದೆಯಂದರಿಗೆ ಆ ತಡೆಯಂತ ಶಕ್ತಿ ಭಗವಂತ ಕೊಡ್ಲಿ ಅಂತೇಳಿ ದೇವರಲ್ಲಿ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ನಮ್ಮ ಹಿರಿಯರಾದಂತಹ ಜನಾರ್ದನ್ ರೆಡ್ಡಿ ಅವರ ಪರವಾಗಿ, ಎಲ್ಲರ ಪರವಾಗಿ ನಾನು ಅವ್ರಿಗೆ ಶಕ್ತಿಯನ್ನು ಕೊಡ್ಲಿ ಭಗವಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದ್ರೆ ನಾನು ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಮಂದಿ ಯುವಕರು ನೋಡ್ತೀವಿ. ಆ 21, 26 ವಯಸ್ಸಿನಲ್ಲಿ ಯಾರು ಹೆಂಗ ಬೇಕಾದ್ರೂ ಕೂಡ ಬಳಕೆಯನ್ನು ಮಾಡ್ಕೋಬಹುದು. ಒಳ್ಳೆತನವನ್ನು ಬಳಕೆ ಮಾಡಿಕೊಂಡ್ರೆ ಅದು ಒಳ್ಳೇದಾಗುತ್ತೆ, ಕೆಟ್ಟತನ ಬಳಕೆ ಮಾಡಿಕೊಂಡ್ರೆ ಅದು ಕೆಟ್ಟದಾಗಿ ಪರಿಣಮಿಸುತ್ತದೆ. ಅಂದ್ರೆ ಇದು ಅದಕ್ಕೋಸ್ಕರವಾಗಿ ಕ್ಷುಲ್ಲಕ ಕಾರಣದಿಂದ ಏನಿವತ್ತು ಅವರು ಏನ್ ಬೇಕಾದ್ರೂ ಕೂಡ ಇವತ್ತು ಅವರು ಅಪಪ್ರಚಾರವನ್ನು ಮಾಡಬಹುದಿಲ್ಲ, ಅನ್ನಕ್ ಹೋಗಲ್ಲ. ಏನು ಕ್ಷುಲ್ಲಕ ಕಾರಣ ಅಂದ್ರೆ ಏನು? ಜನಾರ್ದನ್ ರೆಡ್ಡಿ ಅವರು ಶಾಸಕರಿದ್ದಾರ, ಅವರು ಮನೆ ಹತ್ರ ಬ್ಯಾನರ್ ಕಟ್ಟಿರೋಕ್ಕೋಸ್ಕರ, ಮನೆ ಹತ್ರ ಅಂದ್ರೆ ಮನೆಗೆ ಹಾದಿಗೆ ಹೋಗಂತ ರಸ್ತೆಯಲ್ಲಿ ಬ್ಯಾನರ್ ಕಟ್ಟಿರೋ ಕಾರಣ ಜನಾರ್ದನ್ ರೆಡ್ಡಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬೆಳಿಗ್ಗೆ ಬಂದಂತ ಟೈಮಲ್ಲಿ, ಅಣ್ಣೋರೇ ನೀವು ಕಟ್ಟಂಗಿದ್ರೆ ಮಹರ್ಷಿ ವಾಲ್ಮೀಕಿಯವರ ಪುತ್ಳಿಯನ್ನು ಅನಾವರಣ ಮಾಡ್ತಾ ಇದ್ರಿ, ದಯವಿಟ್ಟು ನೀವು ಇನಾಗ್ರೇಷನ್ ಮಾಡ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ, ನನ್ನ ಮನೆ ಹಾದಿಗೆ ಹೋಗಕ್ಕೆ, ಕಾರ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದಾರ. ಕೇಳಿದಂತ ಟೈಮಲ್ಲಿ ಅವರೆಲ್ಲರೂ ಕೂಡ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು, ಹೌದಣ್ಣವ್ರೆ ತಾವು ಹೇಳಿದ್ದು ರೈಟ್ ಆಗಿದೆ, ನಾನು ಒಪ್ಪುತ್ತೀನಿ ಅಂತೇಳಿ ಅವರೆಲ್ಲರೂ ಒಪ್ಕೊಂಡು ಹೋಗಿದಾರ. ಅವರೆಲ್ಲರೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂದು ಬಂದಂತವ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಿಲ್ರಿ. ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಾದಂತ ಅನಿಲ್ ನಾಯ್ಡು ಅವರು ಇಲ್ಲೇ ಇದಾರ, ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ರಿ. ನಮ್ಗೆ ಯಾರಿಗೂ ಕೂಡ ಸಡನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದಾರ. ಬರುವಂತ ಟೈಮಲ್ಲಿ ಏಕಾಏಕಿಯಾಗಿ ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕನ್ನಂಥದ್ದು, ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ, ನಾನು ಜನಾರ್ದನ್ ರೆಡ್ಡಿ ಅವರು. ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತು. ಆ ಸಡನ್ ಆಗಿ ದಾಳಿ ನಡೆದ ತಕ್ಷಣ ಏನಾಯ್ತು, ಅವರು ನೂಕುಲ ಮಾಡ್ತಾ ಇದ್ರೆ ನಮ್ಮ ಕೈಲಾಗ್ಲಿಲ್ಲ. ನಾವು ಸೈಡಿಗೆ ಬಂದು ನಿಂತೀವಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ದೀವಿ. ಅವರು ಸ್ವತಃ ಅವರೇ ನೋಡಿಸಿದ್ರು ನನ್ನ ಮೇಲೆ ಗುಂಡು ಹಾರಿದೆ ಅನ್ನಂಥದ್ದು ಅವ್ರು ಕೂಡ ನೋಡಿಸ್ಕೊಟ್ರು.